ಪ್ರಿಯ ಸಹೋದರ ಸಹೋದರಿಯರೇ, ನಾವು ಪಾಸ್ಕಾ ಕಾಲದ ಅಷ್ಟದಿನಗಳ ಗುರುವಾರದಲ್ಲಿದ್ದೇವೆ. ಇಂದಿನ ದೇವಬಲಿ ಪೂಜೆ ನಮಗೆ ಅರ್ಪಿಸುವವರು ಒಂದನೇ ಸ್ವಾಮಿ ಸಿರಿಲ್ ವಿಕ್ಟರ್ ಅವರು. ಇವರು ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಪಾಲನಾ ಭವನದ ನಿರ್ದೇಶಕರಾಗಿಯೂ ಮತ್ತು ಸಂವಹನ ಕೇಂದ್ರದ ನಿರ್ದೇಶಕರಾಗಿಯೂ ಅವರು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ಬಲಿಪೂಜೆಯಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ ಪ್ರಭುವಿನ ವಾಕ್ಯವನ್ನು ಧ್ಯಾನಿಸಿ ಆಲಿಸುವ ಕೃಪೆಗಾಗಿ ನಾವು ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಹಾಗೂ ಈ ಬಲಿಪೂಜೆಯನ್ನು ನೇರವಾಗಿ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರೇ, ಪಾಸ್ಕಾ ಹಬ್ಬದ ಅಷ್ಟದಿನಗಳಲ್ಲಿ ನಾವಿದ್ದೇವೆ. ಧರ್ಮಸಭೆ ಕ್ರಿಸ್ತ ಜಯಂತಿಯ ನಂತರವೂ ಮತ್ತು ಪಾಸ್ಕಾ ಹಬ್ಬದ ನಂತರ ಈ ಅಷ್ಟ ದಿನಗಳನ್ನು ವಿಶೇಷವಾದ ದಿನಗಳನ್ನಾಗಿ ನಮಗೆ ನೀಡುತ್ತವೆ. ಈ ವಿಶೇಷ ದಿನಗಳಲ್ಲಿ ಧರ್ಮಸಭೆ ನಮಗೆ ಒಂದು ಸುವರ್ಣ ಅವಕಾಶವನ್ನು ನೀಡುತ್ತದೆ. ಏಕೆಂದರೆ ಕ್ರಿಸ್ತ ಜಯಂತಿಯ ಹಬ್ಬವೇ ಆಗಲಿ, ಪಾಸ್ಕಾ ಹಬ್ಬವೇ ಆಗಲಿ ಅಥವಾ ಯೇಸುವಿನ ಪುನರುತ್ಥಾನದ ಹಬ್ಬ, ಅದರ ಶ್ರೀಮಂತಿಕೆ, ಅದರ ಆಳವನ್ನು, ಅದರ ಪ್ರಾಮುಖ್ಯತೆಯನ್ನು ಅರಿಯಲು ಕೇವಲ ಒಂದು ದಿನ ಸಾಲದು. ಬದಲಿಗೆ ಆ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ವಿಸ್ತರಿಸಿ ಈ ಅಷ್ಟ ದಿನಗಳನ್ನು ನೀಡುತ್ತದೆ. ಆದ್ದರಿಂದ ಈ ದಿನಗಳಲ್ಲಿ ವಿಶೇಷವಾಗಿ ಧರ್ಮಸಭೆ ಅತ್ಯುತ್ತಮವಾದ ವಾಚನಗಳನ್ನು ಮತ್ತು ವಿಶೇಷವಾಗಿ ಈ ಹಬ್ಬದ ಸಾಂಕೇತಿಕಗಳನ್ನು ಅರಿತುಕೊಳ್ಳಲು, ಅದರ ಪ್ರಾಮುಖ್ಯತೆಯನ್ನು, ಒಳ ಅರ್ಥವನ್ನು ಅರಿತುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ಈ ಅಷ್ಟು ದಿನಗಳಲ್ಲಿ ನಾವು ಪಾಸ್ಕಾ ಹಬ್ಬವನ್ನು ಸ್ಮರಿಸಿ ಆಚರಿಸುವಾಗ ದಯಾಮಯ ದೇವರು ನಮ್ಮೆಲ್ಲರ ಹೃದಯಗಳನ್ನು ತೆರೆದು ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿರುವಂತಹ ಒಂದು ಮಹಿಮೆ, ಅದರ ಸಂತೋಷವನ್ನು, ವಿಜಯವನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಪಡೆದು ಅದಕ್ಕೆ ತಕ್ಕಂತೆ ಯೇಸುವಿನ ಸಾಕ್ಷಿಗಳಾಗಿ ಮಾರ್ಪಾಡಾಗಲು ಬೇಕಾದ ಶಕ್ತಿ ವರಕ್ಕಾಗಿ ಈ ಬಲಿಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದಯಾಮಯ ದೇವರ ಕ್ಷಮೆಯನ್ನು ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರು ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ
ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಸಲ್ಲಲಿ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ. ಪ್ರಭುದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಸಲ್ಲಲಿ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ, ಪ್ರಭು ದೇವರೇ ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳ ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳ ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಮೌನತದಲ್ಲಿ ದೇವರಿಗೆ ಮಹಿಮೆ ಸಲ್ಲಲಿ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ನಾಮ ನಿವೇದನೆಯಲ್ಲಿ ವಿವಿಧ ಜನಾಂಗಗಳನ್ನು ನೀವು ಒಂದಾಗಿಸಿದ್ದೀರಿ. ದೀಕ್ಷಾ ಸ್ನಾನದ ಬುಗ್ಗೆಯಿಂದ ಹೊಸ ಜೀವವನ್ನು ಪಡೆದಿರುವವರು ವಿಶ್ವಾಸ ಭರಿತ ಮನಗಳಲ್ಲೂ ಸತ್ಕಾರ್ಯ ಭರಿತ ನಡತೆಯಲ್ಲೂ ಐಕ್ಯತೆಯಿಂದ ಬಾಳುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸೊಲೊಮೋನನ ಮಂಟಪದಲ್ಲಿ ಪೇತ್ರ ಮತ್ತು ಯೋಹಾನರ ಜೊತೆ ಗುಣ ಹೊಂದಿದ ಆ ಭಿಕ್ಷುಕನು ಇನ್ನೂ ನಿಂತಿದ್ದನು. ಆಶ್ಚರ್ಯಭರಿತರಾದ ಜನರು ಅಲ್ಲಿಗೆ ಓಡಿ ಬಂದರು. ಇದನ್ನು ನೋಡಿ ಪೇತ್ರನು ಇಂತೆಂದನು, ಇಸ್ರಾಯೇಲಿನ ಜನರೇ, ಈ ಘಟನೆಯಿಂದ ನೀವೇಕೆ ಆಶ್ಚರ್ಯಚಕಿತರಾಗಿದ್ದೀರಿ? ನಮ್ಮನ್ನೇಕೆ ಎವೆಯಿಕ್ಕದೆ ನೋಡುತ್ತಿದ್ದೀರಿ? ನಮ್ಮ ಸ್ವಂತ ಶಕ್ತಿಯಿಂದಾಗಲಿ ಭಕ್ತಿಯಿಂದಾಗಲಿ ಈ ಮನುಷ್ಯನು ನಡೆಯುವಂತೆ ನಾವು ಮಾಡಿದೆವೆಂದು ಭಾವಿಸುತ್ತೀರೋ? ಪಿತಾಮಹ ಅಬ್ರಹಾಮ, ಇಸಾಕ ಮತ್ತು ಯಾಕೋಬರ ದೇವರು, ಅಂದರೆ ನಮ್ಮ ಪೂರ್ವಜರ ದೇವರು, ತಮ್ಮ ದಾಸ ಯೇಸುವಿನ ಮಹಿಮೆಯನ್ನು ಬೆಳಗಿಸಿದ್ದಾರೆ. ನೀವಾದರೂ ಅವರನ್ನು ಅಧಿಕಾರಿಗಳ ಕೈಗೊಪ್ಪಿಸಿದಿರಿ. ರಾಜ್ಯಪಾಲ ಪಿಲಾತನು ಅವರನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದಾಗ ಕೂಡ ಅವನ ಸಮ್ಮುಖದಲ್ಲೇ ಅವರನ್ನು ಧಿಕ್ಕರಿಸಿದಿರಿ. ಯೇಸು ಪುನೀತರು ಹಾಗೂ ಸತ್ಯ ಸ್ವರೂಪರು, ಆದರೂ ನೀವು ಅವರನ್ನು ನಿರಾಕರಿಸಿ ಒಬ್ಬ ಕೊಲೆಗಡುಕನನ್ನೇ ನಿಮಗೆ ಬಿಟ್ಟುಕೊಡುವಂತೆ ಪಿಲಾತನನ್ನು ಬೇಡಿಕೊಂಡಿರಿ. ಜೀವದೊಡೆಯನನ್ನು ನೀವು ಕೊಂದು ಹಾಕಿದಿರಿ. ದೇವರು ಅವರನ್ನು ಪುನರುತ್ಥಾನಗೊಳಿಸಿದರು. ಇದಕ್ಕೆ ನಾವೇ ಸಾಕ್ಷಿಗಳು. ನಿಮ್ಮ ಕಣ್ಣೆದುರಿಗಿರುವ ಈ ಮನುಷ್ಯನು ಯಾರೆಂದು ನಿಮಗೆ ಗೊತ್ತಿದೆ. ಯೇಸುವಿನ ನಾಮದಿಂದಲೇ, ಆ ನಾಮದ ಮೇಲಿಟ್ಟ ವಿಶ್ವಾಸದಿಂದಲೇ ಈತನು ಶಕ್ತಿ ಪಡೆದಿದ್ದಾನೆ. ಯೇಸುವಿನಲ್ಲಿಟ್ಟ ಆ ವಿಶ್ವಾಸವೇ ಈತನಿಗೆ ನೀವೇ ನೋಡುವಂತೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿದೆ. ಸಹೋದರರೇ, ನೀವು ನಿಮ್ಮ ಅಧಿಕಾರಿಗಳು ತಿಳಿಯದೆ ಯೇಸುವಿಗೆ ಹೀಗೆ ಮಾಡಿದರೆಂದು ನಾನು ಬಲ್ಲೆ. ಕ್ರಿಸ್ತ ಯೇಸು ಯಾತನೆಯನ್ನು ಅನುಭವಿಸಬೇಕೆಂದು ದೇವರು ಪ್ರವಾದಿಗಳೆಲ್ಲರ ಮುಖಾಂತರ ಆಗಲೇ ಮುಂತಿಳಿಸಿದ್ದರು. ಆ ಪ್ರವಾದನೆಗಳನ್ನು ಈಗ ನೆರವೇರಿಸಿದ್ದಾರೆ. ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿರಿ. ಅವರು ನಿಮ್ಮ ಪಾಪಗಳನ್ನು ಪರಿಹರಿಸುವರು. ಸರ್ವೇಶ್ವರರ ಸಾನ್ನಿಧ್ಯ ಸೌಭಾಗ್ಯವು ನಿಮ್ಮದಾಗುವುದು. ನಿಮಗೋಸ್ಕರ ನೇಮಿತರಾದ ಉದ್ಧಾರಕ ಯೇಸುವನ್ನು ಕಳುಹಿಸುವರು. ಸಮಸ್ತವನ್ನು ಪುನರ್ಸ್ಥಾಪನೆಗೊಳಿಸುವವರೆಗೆ ಕ್ರಿಸ್ತ ಯೇಸು ಸ್ವರ್ಗದಲ್ಲಿಯೇ ಇರಬೇಕಾಗಿದೆ. ಇದನ್ನು ದೇವರು ಪವಿತ್ರ ಪ್ರವಾದಿಗಳ ಮುಖಾಂತರ ಬಹುಕಾಲಕ್ಕೆ ಹಿಂದೆಯೇ ಪ್ರಕಟಿಸಿದ್ದಾರೆ. ಸರ್ವೇಶ್ವರನಾದ ದೇವರು ನನ್ನನ್ನು ಕಳುಹಿಸಿದಂತೆಯೇ ನಿಮಗೊಬ್ಬ ಪ್ರವಾದಿಯನ್ನು ಕಳುಹಿಸುವರು. ಈತನು ನಿಮ್ಮ ಸ್ವಂತ ಜನಾಂಗದವನಾಗಿರುವನು. ಆತನು ಹೇಳುವುದನ್ನೆಲ್ಲ ನೀವು ಕೇಳಬೇಕು. ಆ ಪ್ರವಾದಿಗೆ ಕಿವಿಗೊಡದವನು ದೇವಜನರಿಂದ ದೂರವಾಗಿ ನಾಶವಾಗುತ್ತಾನೆ ಎಂದು ಮೋಶೆ ಹೇಳಿದ್ದಾನೆ. ಸಾಮುವೇಲನು ಅವನ ನಂತರ ಬಂದ ಎಲ್ಲ ಪ್ರವಾದಿಗಳಿಗೂ ಆ ದಿನಗಳಲ್ಲಿ ನಡೆಯುತ್ತಿರುವುದನ್ನು ದೈವದತ್ತವಾಗಿ ಸಾರಿದ್ದಾರೆ. ದೇವರು ಪ್ರವಾದಿಗಳ ಮುಖಾಂತರ ಮಾಡಿದ ವಾಗ್ದಾನಗಳಿಗೂ ನಿಮ್ಮ ಪೂರ್ವಜರೊಂದಿಗೆ ಮಾಡಿದ ಒಡಂಬಡಿಕೆಗೂ ನೀವು ಉತ್ತರಾಧಿಕಾರಿಗಳು. ಪೂರ್ವಜ ಅಬ್ರಹಾಮನಿಗೆ ನಿನ್ನ ಸಂತತಿಯ ಮುಖಾಂತರ ವಿಶ್ವದ ಎಲ್ಲ ಜನಾಂಗಗಳು ಧನ್ಯರಾಗುವರು ಎಂದಿದ್ದಾರೆ ದೇವರು. ಅಂತೆಯೇ ಅವರು ತಮ್ಮ ದಾಸನನ್ನು ಎಬ್ಬಿಸಿದ್ದಾರೆ. ನಿಮ್ಮೆಲ್ಲರನ್ನು ದುರ್ಮಾರ್ಗದಿಂದ ದೂರ ಮಾಡಿ ಧನ್ಯರಾಗಿಸಲು ಅವರನ್ನು ಮೊತ್ತ ಮೊದಲು ನಿಮ್ಮಲ್ಲಿಗೆ ಕಳುಹಿಸಿದ್ದಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭುವು ಎಂಬ ಪ್ರಭು ಎನಿತು ಮಹಿಮಾನ್ವಿತ, ಹರಡಿವೆ ನಿನ್ನ ಸಿರಿನಾಮ ಜಗದಾದ್ಯಂತ. ಪ್ರಭು ಓ ಎಂಬ ಪ್ರಭು ಎನಿತು ಮಹಿಮಾನ್ವಿತ, ಹರಡಿದೆ ನಿನ್ನ ಸಿರಿನಾಮ ಜಗದಾದ್ಯಂತ. ಪ್ರಭು ಓ ಎಂಬ ಪ್ರಭು ಎನಿತು ಮಹಿಮಾನ್ವಿತ, ಹರಡಿದೆ ನಿನ್ನ ಸಿರಿನಾಮ ಜಗದಾದ್ಯಂತ. ಇಂತಿರಲು ಮನುಜನು ಎಷ್ಟರವನು, ನೀನವನನ್ನು ಲಕ್ಷಿಸಲು. ಏತರದವನು ನರಮಾನವನು, ನೀನವನನ್ನು ಪರಾಮರಿಸಲು. ಶ್ಲೋಕ. ಪ್ರಭು ಓ ನಮ್ಮ ಪ್ರಭು ಏನಿತು ಮಹಿಮಾನ್ವಿತ, ಹರಡಿವೆ ನಿನ್ನ ಸಿರಿನಾಮ ಜಗದಾದ್ಯಂತ. ಆದರೆ ದೇವದೂತರಿಗಿಂತ ಕಿಂಚಿತ್ತೇ ಕೀಳಾಗಿಸಿದೆ ಮನುಜನನು. ಮುಡಿಸಿದೆ ಮುಕುಟವಾಗನವನಿಗೆ ಘನಮಾನವನು ಸಿರಿ ಮಹಿಮೆಯನು. ಒಡೆಯನಾಗಿಸಿದೆ ನಿನ್ನಯ ಕರಕೃತಿಗಳಿಗೆ, ಒಳಪಡಿಸಿದೆ ಸಕಲವನು ಅವನ ಪಾದದಡಿಗೆ. ಶ್ಲೋಕ. ಪ್ರಭು ಓ ನಮ್ಮ ಪ್ರಭು ಏನಿತು ಮಹಿಮಾನ್ವಿತ, ಹರಡಿವೆ ನಿನ್ನ ಸಿರಿನಾಮ ಜಗದಾದ್ಯಂತ. ಕುರಿಗಳನ್ನು
ಕರುಗಳನ್ನು, ಕಾಡು ಮೃಗಗಳನ್ನು, ಗರಿಗಳನ್ನು, ಮೀನುಗಳನ್ನು, ಜಲಚರಗಳನ್ನು ಕರಗತ ಮಾಡಿದೆ ನೀ ಅವನಿಗೆಲ್ಲವನ್ನು. ಶ್ಲೋಕ. ಪ್ರಭು, ಓ ನಮ್ಮ ಪ್ರಭು, ಏನಿತು ಮಹಿಮಾನ್ವಿತ ಹರಡಿವೆ ನಿನ್ನ ಸಿರಿನಾಮ ಜಗದಾದ್ಯಂತ. ಆನಂದಿಸೋಣ ಎಂದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆಗ ಶಿಷ್ಯರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು, ರೊಟ್ಟಿ ಮುರಿದು ಕೊಡುವಾಗ ಸ್ವಾಮಿಯನ್ನು ತಾವು ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಅವರು ವರದಿ ಮಾಡುತ್ತಿದ್ದಂತೆ ಯೇಸು ಸ್ವಾಮಿಯೇ ಅವರ ಮಧ್ಯೆ ಪ್ರತ್ಯಕ್ಷವಾಗಿ ನಿಂತು ನಿಮಗೆ ಶಾಂತಿ ಎಂದರು. ಅವರೆಲ್ಲರೂ ಚಕಿತರಾಗಿ ದಿಗಿಲುಗೊಂಡು ತಾವು ಕಾಣುತ್ತಿರುವುದು ಭೂತವೆಂದು ಭಾವಿಸಿದರು. ಆಗ ಯೇಸು, ಏಕೆ ಕಳವಳ ಪಡುತ್ತೀರಿ? ನಿಮ್ಮ ಮನಸ್ಸಿನಲ್ಲಿ ಸಂಶಯವೇಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿ, ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ. ನೀವು ನನ್ನಲ್ಲಿ ಕಾಣುವಂತೆ ಮಾಂಸ ಮತ್ತು ಎಲುಬು ಭೂತಕ್ಕೆ ಇರುವುದಿಲ್ಲ ಎಂದರು. ಇಂದೆಂದ ಮೇಲೆ ತಮ್ಮ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದರು. ಶಿಷ್ಯರು ಇನ್ನೂ ನಂಬದೆ ಆನಂದಾಶ್ಚರ್ಯಭರಿತರಾಗಿದ್ದರು. ಆಗ ಯೇಸು, ನಿಮ್ಮಲ್ಲಿ ತಿನ್ನಲು ಏನಾದರೂ ಇದೆಯೇ ಎಂದು ಕೇಳಿದರು. ಹುರಿದ ಮೀನಿನ ತುಂಡೊಂದನ್ನು ಶಿಷ್ಯರು ಕೊಟ್ಟರು. ಯೇಸು ಅದನ್ನು ತೆಗೆದುಕೊಂಡು ಅವರ ಎದುರಿಗೆ ತಿಂದರು. ತರುವಾಯ ಯೇಸು, ಸ್ವಾಮಿ, ನಾನು ನಿಮ್ಮೊಡನೆ ಇದ್ದಾಗಲೇ ನಿಮಗೆ ತಿಳಿಸಿದ ವಿಷಯ ಇದು. ಮೋಶೆಯ ನಿಯಮದಲ್ಲೂ ಪ್ರವಾದಿಗಳ ಗ್ರಂಥಗಳಲ್ಲೂ ಕೀರ್ತನೆಗಳಲ್ಲೂ ನನ್ನ ವಿಷಯವಾಗಿ ಬರೆದಿರುವುದೆಲ್ಲ ನೆರವೇರಲೇಬೇಕಾಗಿತ್ತು ಎಂದರು. ಆಮೇಲೆ ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು. ಅನಂತರ ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತರು ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು. ಅಲ್ಲದೆ ಜನರು ಪಾಪ ಪರಿಹಾರ ಪಡೆಯಬೇಕಾದರೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೈವಾಭಿಮುಖಿಗಳಾಗಬೇಕೆಂತಲೂ ಈ ಸಂದೇಶವನ್ನು ಜೆರುಸಲೇಮಿನಿಂದ ಮೊದಲುಗೊಂಡು ಎಲ್ಲಾ ಜನಾಂಗಗಳಿಗೂ ಆತನ ಹೆಸರಿನಲ್ಲೇ ಪ್ರಕಟಿಸಬೇಕೆಂತಲೂ ಮೊದಲೇ ಲಿಖಿತವಾಗಿತ್ತು. ಇದಕ್ಕೆಲ್ಲ ನೀವೇ ಸಾಕ್ಷಿಗಳು ಎಂದು ಹೇಳಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರ ಜೀವನಗಳಲ್ಲಿ ಆಗಿಂದಾಗ್ಗೆ ಸಮಸ್ಯೆಗಳು, ಸಂದಿಗ್ಧತೆಗಳು, ಸನ್ನಿವೇಶಗಳು, ಅನೇಕ ಪ್ರಶ್ನೆಗಳು ನಮ್ಮನ್ನು ಎದುರುಗೊಳ್ಳುತ್ತವೆ. ಇಂತಹ ಸಂದಿಗ್ಧತೆಗಳಲ್ಲಿ, ಇಂತಹ ಸನ್ನಿವೇಶಗಳಲ್ಲಿ ನಾವು ಸತತವಾಗಿ ಉತ್ತರವನ್ನು ಮತ್ತು ಪರಿಹಾರವನ್ನು ಹುಡುಕುತ್ತಲೇ ಇರುತ್ತೇವೆ. ಪ್ರಸ್ತುತ ನಾವು ಇರುವಂತಹ ಒಂದು ಪರಿಸ್ಥಿತಿಯೂ ಕೂಡ ಒಂದು ಸಂಕಷ್ಟದ, ಸಂದಿಗ್ಧತೆಯ ಪರಿಸ್ಥಿತಿ. ಈ ಲಾಕ್ಡೌನ್ ಪರಿಸ್ಥಿತಿ, ಮನೆ 4 ಗೋಡೆಗಳ ಮಧ್ಯೆ ಇನ್ನೆಷ್ಟು ದಿನಗಳ ಕಾಲ ನಾವು ಹೀಗೆ ಇರುವುದು, ತಲೆಗೆಟ್ಟಿ ಬೋರಾಗಿ ಎಲ್ಲಿಗೂ ಹೋಗಲಾಗದೆ ಇರುವಂತಹ ಇನ್ನೊಂದು ಪರಿಸ್ಥಿತಿ.
ಇಂತಹ ಅನೇಕ ಪರಿಸ್ಥಿತಿಗಳಲ್ಲಿ ನಾವು ಯಾವ ರೀತಿ ಉತ್ತರವನ್ನು ಹುಡುಕುತ್ತೇವೆ, ಯಾವ ರೀತಿ ಪರಿಹಾರವನ್ನು ಕಾಣಲು ಬಯಸುತ್ತೇವೆ? ಇಂದಿನ ವಾಚನಗಳು ಒಂದು ಅತ್ಯುತ್ತಮವಾದ ಉದಾಹರಣೆಯನ್ನು, ಮಾದರಿಯನ್ನು ನಮಗೆ ನೀಡುತ್ತವೆ. ಕನ್ನಡ ಭಾಷೆಯಲ್ಲಿ ಈ ಎರಡು ಪದಗಳು ಅತ್ಯಂತ ನಿಕಟವಾಗಿರುವಂತಹ ಪದಗಳು. ಕ್ರಿಯಾತ್ಮಕವಾಗಿರುವುದು, ಕ್ರಿಯಾಶೀಲವಾಗಿರುವುದು. ಬಿ ಕ್ರಿಯೇಟಿವ್ ಅಂಡ್ ಪ್ರೋ ಆಕ್ಟಿವ್. ಇಂದಿನ ವಾಚನಗಳಲ್ಲಿ ಸ್ವಾಮಿ ಯೇಸು ಕ್ರಿಸ್ತರು ಶುಭ ಸಂದೇಶದಲ್ಲಿ ಯಾವ ರೀತಿ ತಮ್ಮ ಶಿಷ್ಯರಿಗೆ ಆಹ್ವಾನವನ್ನು ನೀಡುತ್ತಾರೆ, ಅವರ ವಿಶ್ವಾಸವನ್ನು ಪ್ರಬಲಗೊಳಿಸುತ್ತಾರೆ. ಅದೇ ರೀತಿ ಮೊದಲನೆಯ ವಾಚನದಲ್ಲಿ ಪೇತ್ರನು ತನಗೆ ದೊರೆತಂತಹ ಆ ಒಂದು ಅವಕಾಶವನ್ನು, ಆ ಸಂದಿಗ್ಧತೆ ಅಥವಾ ಸನ್ನಿವೇಶವನ್ನು ಅತ್ಯಂತ ಉತ್ತಮವಾಗಿ ಕ್ರಿಯಾತ್ಮಕವಾಗಿಯೂ ಕ್ರಿಯಾಶೀಲವಾಗಿಯೂ ಬಳಸಿಕೊಳ್ಳುತ್ತಾ ಅಲ್ಲಿ ನೆರೆದಂತಹ ಜನರಿಗೆ ಯೇಸು ಸ್ವಾಮಿಯ ಶುಭ ಸಂದೇಶವನ್ನು ಪ್ರಕಟಿಸುತ್ತಾನೆ. ಇಂದಿನ ಎರಡು ವಾಚನಗಳು ಕೂಡ ನಿನ್ನೆಯ ವಾಚನಗಳ ನಂತರ ಮುಂದುವರೆದಂತಹ ಭಾಗವಾಗಿದೆ. ಮೊದಲನೇ ವಾಚನದಲ್ಲಿ ನಾವು ನೋಡುತ್ತೇವೆ, ಆ ಭಿಕ್ಷುಕನು ಗುಣ ಪಡೆದ ನಂತರ ಯಾವ ರೀತಿ ಪೇತ್ರ ಮತ್ತು ಯೋವಾನರಿಗೆ ಅವರನ್ನು ಹಿಂಬಾಲಿಸುತ್ತಾ ಅವರನ್ನೇ ಅಂಟಿಕೊಂಡು ಮತ್ತು ಅವರಿಗಾದಂತಹ ಗುಣವನ್ನು ಇತರರು ನೋಡಿದಾಗ ಅವರು ಯಾವ ರೀತಿ ಆಶ್ಚರ್ಯವನ್ನು ತೋರ್ಪಡಿಸಿದರು ಎಂದು. ಇಲ್ಲಿ ಪೇತ್ರನು ಕೂಡಲೇ ಈ ಒಂದು ಸನ್ನಿವೇಶವನ್ನು ಬಳಸಿಕೊಳ್ಳುತ್ತಾ ಪ್ರಭು ಯೇಸುವಿನ ಬಗ್ಗೆ ಪ್ರಕಟಣೆಯನ್ನು, ಸಾಕ್ಷಿಯನ್ನು ನೀಡುತ್ತಾನೆ. ಪೇತ್ರನು ತನ್ನ ಈ ಒಂದು ಅವಕಾಶವನ್ನು, ಸಂದರ್ಭವನ್ನು ತಾನು ಹೆಸರುವಾಸಿಯಾಗಬೇಕು, ತನ್ನ ಒಂದು ಪ್ರಸಿದ್ಧಿಯನ್ನು ಈ ಲೋಕಕ್ಕೆ ತೋರ್ಪಡಿಸಬೇಕೆಂದು ಅಲ್ಲ, ಬದಲಿಗೆ ಪ್ರಭು ಯೇಸುವಿನ ಮೇಲೆ ಅವರು ಸಾಕ್ಷಿಯನ್ನು ಅತ್ಯಂತ ಧೈರ್ಯದಿಂದ ಮತ್ತು ಅತ್ಯಂತ ದೃಢತೆಯಿಂದ ಅವರು ನೀಡುವುದನ್ನು ಇಂದಿನ ಮೊದಲನೇ ವಾಚನದಲ್ಲಿ ನಾವು ಕೇಳುತ್ತೇವೆ. ಹಂತ ಹಂತವಾಗಿ ಅಲ್ಲಿ ನೆರೆದಂತ ಜನರಿಗೆ ಯಾವ ರೀತಿ ಈ ಗುಣ ನಡೆದದ್ದು, ಯಾರಿಂದ ನಡೆದದ್ದು, ಈ ವ್ಯಕ್ತಿ ಯಾರು, ಅವರು ಎಲ್ಲಿಂದ ಬಂದವರು, ಅವರಿಗಾದದ್ದಾದರೂ ಏನು, ಅವರು ಪ್ರಸ್ತುತ ಯಾವ ಒಂದು ಸ್ಥಿತಿಯಲ್ಲಿದ್ದಾರೆ ಮತ್ತು ಅವರನ್ನು ನಂಬಿದರೆ, ಅವರ ಅಭಿಮುಖರಾಗಿ ನಾವು ನಡೆದರೆ ನಮಗಾಗುವಂತಹ ಲಾಭವೇನು ಎನ್ನುವ ಒಂದು ಅತ್ಯಂತ ಸವಿಸ್ತಾರವಾದ ಸಾಕ್ಷಿಯನ್ನು ಪೇತ್ರನು ನೀಡುತ್ತಾನೆ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಹೇಳಿದಂತೆ ಪೇತ್ರನು ಈ ಒಂದು ಅವಕಾಶವನ್ನು ತನ್ನ ಸ್ವಾರ್ಥಕ್ಕಾಗಿಯೋ ತನ್ನ ಸ್ವಂತಕ್ಕಾಗಿಯೋ ತಾನು ಪ್ರಸಿದ್ಧಿ ಪಡೆದುಕೊಳ್ಳುವುದಕ್ಕಾಗಿಲ್ಲ, ಬದಲಿಗೆ ತಾನು ಹೆಸರುವಾಸಿಯಾಗಬೇಕೆಂದಲ್ಲ, ಬದಲಿಗೆ ಯೇಸುವಿನ ನಾಮವನ್ನು ಪ್ರಕಟಿಸುತ್ತಾನೆ. ಇದು ಈ ಒಂದು ಅದ್ಭುತವು ನಡೆದದ್ದು ಪ್ರಭು ಯೇಸುವಿನ ನಾಮದಲ್ಲಿ. ಆ ಪ್ರಭು ಯೇಸು ಯಾರು? ಜೀವದ ಒಡೆಯ. ಜೀವದ ಒಡೆಯ ಆತನಿಗಾದದ್ದಾದರೂ ಏನು? ದೇವರ ಪುತ್ರ ಆತ. ಮತ್ತು ಆತನಿಗೆ ಯಾವ ರೀತಿ ಯಾತನೆಯನ್ನು ಅನುಭವಿಸಿದರು? ಕೇವಲ ಒಬ್ಬ ಮುಗ್ಧ ವ್ಯಕ್ತಿ ಮಾತ್ರವಲ್ಲ, ಪಾಪವನ್ನೇ ಅರಿಯದಂತಹ ಮತ್ತು ಪವಿತ್ರ ಹಾಗೂ ದೇವರ ಪುತ್ರನಾದ ಆತನಿಗೆ ನಡೆದ ಆ ಒಂದು ಅನೇಕ ಯಾತನೆಯ ಸಂಗತಿಗಳನ್ನು, ವಿಷಯಗಳನ್ನು, ಅವರು ಅನುಭವಿಸಿದ ಸಾವನ್ನು ಅತ್ಯಂತ ಸವಿಸ್ತಾರವಾಗಿ ಜನರ ಮುಂದಿಡುತ್ತಾನೆ. ತದನಂತರ ಇದೇ ಅವರಿಗೆ ದೊರೆತ ಅವಕಾಶವೆಂದು ಅವರನ್ನು ಖಂಡಿಸಲಿಲ್ಲ, ಅವರನ್ನು ಹೀಯಾಳಿಸಲಿಲ್ಲ, ಬದಲಿಗೆ ನಿಧಾನವಾಗಿ ಅವರ ಮನಸ್ಸುಗಳನ್ನು, ಹೃದಯಗಳನ್ನು ಪಾಪ ಪರಿಹಾರಕ್ಕೋಸ್ಕರ ಯಾವ ರೀತಿ ದೇವರಲ್ಲಿ ಕ್ಷಮೆ ಬೇಡುವುದರ ಮೂಲಕ, ಪ್ರಭು ಯೇಸುವಿನ ನಾಮವನ್ನು ನಂಬಿ ವಿಶ್ವಾಸಿಸುವುದರ ಮೂಲಕ ಜೀವವನ್ನು, ರಕ್ಷಣೆಯನ್ನು ಪಡೆಯಬಹುದು ಎನ್ನುವಂತಹ ಆ ಮಹಾ ಸಂದೇಶವನ್ನು ಆ ಜನರಿಗೆ ನೀಡುತ್ತಾನೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಪ್ರಭು ಯೇಸು ಕ್ರಿಸ್ತರು ಕಳವಳಗೊಂಡಿದ್ದ, ದಿಗಿಲಿನಲ್ಲಿ, ಭಯದಲ್ಲಿ ಇದ್ದಂತಹ ಶಿಷ್ಯರಿಗೆ
ಕ್ರಿಯಾತ್ಮಕವಾಗಿಯೂ ಕ್ರಿಯಾಶೀಲವಾಗಿಯೂ ತಮ್ಮನ್ನೇ ತೋರ್ಪಡಿಸಿಕೊಳ್ಳುತ್ತಾರೆ. ನಾವೆಲ್ಲ ಲಾಕ್ಡೌನ್ನಲ್ಲಿದ್ದೇವೆ. ಮನೆಯ 4 ಗೋಡೆಗಳನ್ನು ನಾವು ಬಿಟ್ಟು ನಾವು ಹೊರ ಹೋಗಲು ಸಾಧ್ಯವಾಗುತ್ತಿಲ್ಲ. ಆದರೆ ಇಲ್ಲಿ ಒಬ್ಬ ಮಹಾ ವ್ಯಕ್ತಿ ಪ್ರಭು ಯೇಸು ಕ್ರಿಸ್ತರು ಯಾವುದೇ ಒಂದು ಅಡೆತಡೆ ಇಲ್ಲದೆ ಶಿಷ್ಯರ ಮಧ್ಯೆ ಮನೆಯ ಒಳಗೆ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ. ಇದು ಆನಂದಕ್ಕೂ ಆಶ್ಚರ್ಯಕ್ಕೂ ಈಡು ಮಾಡುತ್ತದೆ. ತದನಂತರ ಶಿಷ್ಯರಲ್ಲಿದ್ದಂತಹ ಅಪನಂಬಿಕೆ, ಸಂದೇಹಗಳನ್ನು ಒಡೆದೋಡಿಸಲು ಸ್ವಾಮಿ ಯೇಸು ಆಹ್ವಾನವನ್ನು ನೀಡುತ್ತಿದ್ದಾರೆ. ಇದೋ ಬನ್ನಿ, ನನ್ನ ಕೈಗಳನ್ನು, ನನ್ನ ಕಾಲುಗಳನ್ನು ನೋಡಿ, ನನ್ನ ಪಕ್ಕೆಯನ್ನು ನೋಡಿ, ಯಾವ ರೀತಿ ನಾನು ಯಾತನೆ ಅನುಭವಿಸಿ ಮರಣವನ್ನು ಅನುಭವಿಸಿದ ನಂತರ ದೇವರು ನನ್ನನ್ನು ಜೀವಕ್ಕೆಬ್ಬಿಸಿದ್ದಾರೆ. ಮತ್ತು ಅನೇಕ ಸಾಕ್ಷ್ಯಗಳ ಮೂಲಕ ಶಿಷ್ಯರ ಆ ಅಪನಂಬಿಕೆಯನ್ನು ಒಡೆದೋಡಿಸುವುದರಲ್ಲಿ ಪ್ರಭು ಯೇಸು ಕ್ರಿಯಾತ್ಮಕವಾಗಿಯೂ ಕ್ರಿಯಾಶೀಲರಾಗಿಯೂ ಈ ಒಂದು ಅವಕಾಶವನ್ನು ಬಳಸಿಕೊಳ್ಳುತ್ತಾರೆ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಪಮಾಕಿಯೂಸ್ ಎನ್ನುವಂತಹ ಒಬ್ಬ ಧರ್ಮಸಭೆಯ ಪಿತಾಮಹ 5ನೇ ಶತಮಾನದಲ್ಲಿ ಈ ರೀತಿ ನುಡಿಯುತ್ತಾರೆ: ಪುನರುತ್ಥಾನರಾದ ಪ್ರಭುವಿನ ಶಕ್ತಿಯನ್ನು ಯಾವುದೇ ಒಂದು ಕಾರಣಕ್ಕೂ ಅದನ್ನು ಹೀಯಾಳಿಸಬೇಡಿ ಅಥವಾ ಕಡೆಗಾಣಿಸಬೇಡಿ. ಪುನರುತ್ಥಾನರಾದ ಪ್ರಭುವಿನ ಶಕ್ತಿ ಒಬ್ಬ ಮಂತ್ರವಾದಿಯಂತೋ ಅಥವಾ ಒಬ್ಬ ಮ್ಯಾಜಿಕ್ ಮಾಡುವಂತೆ ಅಲ್ಲ. ಬದಲಿಗೆ ಅವರು ದೇವರ ಶಕ್ತಿಯಿಂದ ಪುನರುತ್ಥಾನರಾಗಿಯೂ ಮತ್ತು ಆ ಪುನರುತ್ಥಾನದ ಮಹಿಮಾ ಶರೀರದೊಂದಿಗೆ ಯಾವ ರೀತಿ ಅವರು ತಮ್ಮ ಶಿಷ್ಯರಿಗೆ ತೋರ್ಪಡಿಸಿಕೊಂಡರು, ಯಾವ ರೀತಿ ಅವರು ನಡೆದಾಡಿದರು, ಅವರೊಂದಿಗೆ ಅವರು ಸಹಭೋಜನದಲ್ಲಿ ಭಾಗವಹಿಸಲು ಕೂಡ ಅವರು ಹಿಂಜರಿಯಲಿಲ್ಲ. ಆದ್ದರಿಂದ ಆ ಮಹಿಮಾನ್ವಿತ ಶರೀರದೊಂದಿಗೆ ಮತ್ತು ಕಾಲುಗಳೊಂದಿಗೆ ನಡೆಯಲು, ಕೈಗಳೊಂದಿಗೆ ರೊಟ್ಟಿಯನ್ನು ಮುರಿಯಲು ಅಥವಾ ಆ ರೊಟ್ಟಿಯನ್ನು ತಿನ್ನಲು ಹಲ್ಲುಗಳೊಂದಿಗೆ ಮತ್ತು ಮಾತಾಡಲು ಬಾಯಿಯೊಂದಿಗೆ, ನಾಲಿಗೆಯೊಂದಿಗೆ, ಹೀಗೆ ಮಹಿಮಾನ್ವಿತ ಪುನರುತ್ಥಾನರಾದ ಪ್ರಭು ಯೇಸುವಿನ ಆ ಶಕ್ತಿಯನ್ನು ಯಾವ ಒಂದು ಕ್ಷಣದಲ್ಲೂ ಕೂಡ ನಾವು ಕಡೆಗಾಣಬಾರದು. ಮತ್ತು ಅದರ ಒಂದು ಶಕ್ತಿಯ ಪ್ರಭಾವವನ್ನು ನಾವು ಕೂಡ ಯಾವ ರೀತಿ ಪಡೆಯಬೇಕು ಎನ್ನುವುದನ್ನು ಈ ಒಂದು ಧರ್ಮಸಭೆಯ ಪಿತಾಮಹರು ನುಡಿಯುತ್ತಾರೆ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತರ ಪುನರುತ್ಥಾನದ ಈ ಪಾಸ್ಕ ಹಬ್ಬದ 8 ದಿನಗಳಲ್ಲಿ ನಾವಿದ್ದೇವೆ. ಕ್ರಿಸ್ತರ ಪುನರುತ್ಥಾನವನ್ನು ಇನ್ನಷ್ಟು ಆಳವಾಗಿಯೂ ಅದರ ಪ್ರಾಮುಖ್ಯತೆಯನ್ನು ಅರಿಯಲು ನಮಗೆ ನೀಡುವಂತಹ ಒಂದು ಸುವರ್ಣಾವಕಾಶವಾಗಿದೆ. ಈ ಸಂದರ್ಭದಲ್ಲಿ ಕ್ರಿಸ್ತರ ಪುನರುತ್ಥಾನ ನಮಗೆ ನೀಡುವಂತಹ ಮಹಾ ಅವಕಾಶಗಳು ಏನು ಎನ್ನುವುದನ್ನು ನಾವು ಸ್ವಲ್ಪ ಆಳವಾಗಿ ಧ್ಯಾನಿಸಬೇಕು. ಅದೇನೆಂದರೆ, ಮೊದಲನೇದಾಗಿ ಪಾಪಕ್ಕೆ ಪರಿಹಾರ. ಪೇತ್ರನು ಅಲ್ಲಿದ್ದ ನೆರೆದಿದ್ದ ಜನರಿಗೆ ನೀಡಿದಂತಹ ಒಂದು ಆಶ್ವಾಸನೆ ಪಾಪಕ್ಕೆ ಪರಿಹಾರ. ನಾವು ದೇವರಿಗೆ ಅಭಿಮುಖರಾಗಲು ಕ್ರಿಸ್ತರ ಪುನರುತ್ಥಾನವು ನಮಗೆ ಆಶ್ವಾಸನೆಯನ್ನು ನೀಡುತ್ತದೆ. ನಮ್ಮ ಪಾಪಕ್ಕೆ ಪರಿಹಾರವನ್ನು, ಪಾಪ ಕ್ಷಮೆಯನ್ನು ನೀಡುತ್ತದೆ. ಮತ್ತು ಅಷ್ಟು ಮಾತ್ರವಲ್ಲ, ಪಾಪ ಪರಿಹಾರವನ್ನು, ಕ್ಷಮೆಯನ್ನು ಪಡೆದ ನಂತರ ಪ್ರಭು ಯೇಸುವಿನಲ್ಲಿ ನಾವು ಜೀವವನ್ನು, ರಕ್ಷಣೆಯನ್ನು ಪಡೆಯುತ್ತೇವೆ. ಯಾವ ರೀತಿ ಯೇಸು ಸ್ವಾಮಿ ಪುನರುತ್ಥಾನಗೊಂಡರೋ, ಮಹಿಮಾನ್ವಿತರಾದರೋ, ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ದಿನ ನಮ್ಮ ಸಾವಿನ ನಂತರ ಅದೇ ಮಹಿಮೆಯಲ್ಲಿ ನಾವು ಕೂಡ ಭಾಗಿಯಾಗುತ್ತೇವೆ, ರಕ್ಷಣೆಯನ್ನು ಪಡೆಯುತ್ತೇವೆ. ಹಾಗೂ ಯೇಸು ಸ್ವಾಮಿಯ ಪುನರುತ್ಥಾನದ ಮತ್ತೊಂದು ಆಶ್ವಾಸನೆ ಏನೆಂದರೆ, ಈ ಪುನರುತ್ಥಾನಕ್ಕೆ ನಾವೆಲ್ಲರೂ ಸಾಕ್ಷಿಗಳು. ಇಂದಿನ ಶುಭ ಸಂದೇಶದ ಕೊನೆಯ ಸಾಲು ಅದೇ, ಇದಕ್ಕೆ ನೀವೆಲ್ಲ ಸಾಕ್ಷಿಗಳು. ಪ್ರಭು ಯೇಸು ತಮ್ಮ ಶಿಷ್ಯರ ಮನಗಳನ್ನು, ಹೃದಯಗಳನ್ನು, ಅವರ ಬುದ್ಧಿಯನ್ನು ಪವಿತ್ರ ಗ್ರಂಥಗಳನ್ನು ತೆರೆದು ಅವರ ಮುಂದಿಡುವುದರ ಮೂಲಕ ವಿಕಾಸಗೊಳಿಸುತ್ತಾರೆ. ಅವರ ಮನಗಳನ್ನು ತೆರೆಯುತ್ತಾರೆ. ಹೀಗೆ ಪೇತ್ರ ಮತ್ತು ಇತರ ಶಿಷ್ಯರು ಅತ್ಯಂತ ಧೈರ್ಯದಿಂದ ಯೇಸುವಿನ ಪುನರುತ್ಥಾನವನ್ನು, ಯೇಸುವಿನ ನಾಮವನ್ನು, ಯೇಸುವಿನ ಶುಭ ಸಂದೇಶವನ್ನು ಈ ಲೋಕಕ್ಕೆ ಪ್ರಕಟಪಡಿಸುತ್ತಾರೆ.
ಕ್ರಿಸ್ತರ ಪುನರುತ್ಥಾನ ನಮಗೆ ನೀಡುವಂತಹ ಮತ್ತೊಂದು ಆಶ್ವಾಸನೆ ಇದೆ. ನಾವು ಕೂಡ ಆತನ ಪುನರುತ್ಥಾನಕ್ಕೆ ಸಾಕ್ಷಿಗಳು. ಧೈರ್ಯದಿಂದ, ಯಾವುದೇ ಭಯವಿಲ್ಲದೆ, ಸಂದೇಹವಿಲ್ಲದೆ, ಅಪನಂಬಿಕೆ ಇಲ್ಲದೆ ಕ್ರಿಸ್ತನನ್ನು ಈ ಜಗತ್ತಿಗೆ ಸಾರುವಂತಹ ಶಕ್ತಿಯನ್ನು ಸ್ವಾಮಿ ಯೇಸು ನಮಗೆ ನೀಡಿದ್ದಾರೆ. ಖಂಡಿತವಾಗಿಯೂ ಪ್ರಭು ಯೇಸು ಆ ಪುನರುತ್ಥಾನಿ ಕ್ರಿಸ್ತನನ್ನು ನಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ನಾವು ನಮ್ಮ ಜೀವನದಲ್ಲಿ ಅವರನ್ನು ಭೇಟಿ ಮಾಡಿದಾಗ ಮಾತ್ರ ಇದು ಸಾಧ್ಯ. ಯಾವ ರೀತಿ? ಪವಿತ್ರ ಗ್ರಂಥಗಳನ್ನು ತೆರೆದು ಓದುವುದು. ಸಂತ ಪೇತ್ರರು ಇಂದಿನ ಮೊದಲನೇ ವಾಚನದಲ್ಲಿ ಆ ಪವಿತ್ರ ಗ್ರಂಥಗಳನ್ನು ಯೆಶಾಯನ ಗ್ರಂಥದಿಂದ, ಕೀರ್ತನೆಗಳ ಗ್ರಂಥಗಳಿಂದ ಯಾವ ರೀತಿ ಆ ಜನರಿಗೆ ಮನದಟ್ಟಾಗುವಂತೆ ಮಾಡುತ್ತಾರೋ, ಅದೇ ರೀತಿ ನಾವು ಕ್ರಿಸ್ತರ ಜೀವನವನ್ನು, ಯಾತನೆಯನ್ನು, ಮರಣ ಮತ್ತು ಪುನರುತ್ಥಾನವನ್ನು ಅರಿತುಕೊಳ್ಳಬೇಕಾದರೆ ಪವಿತ್ರ ಗ್ರಂಥಗಳನ್ನು ಆಳವಾಗಿ ಧ್ಯಾನಿಸಬೇಕು. ತದನಂತರ ನಮ್ಮ ವಿಶ್ವಾಸವನ್ನು ನಾವು ಬಲಪಡಿಸಿಕೊಳ್ಳಬೇಕಾದರೆ ನಮ್ಮ ವಿಶ್ವಾಸವನ್ನು ನಾವು ಪ್ರಶ್ನಿಸಬೇಕು. ನಮ್ಮ ವಿಶ್ವಾಸದ ಸತ್ಯಗಳನ್ನು ನಾವು ಪ್ರಶ್ನಿಸಿ ಅದರ ಸತ್ಯವನ್ನು ಇನ್ನಷ್ಟು ಮನದಟ್ಟು ಮಾಡಿಕೊಂಡು ತದನಂತರ ನಾವು ಧೈರ್ಯ ಮತ್ತು ಯಾವುದೇ ರೀತಿಯ ಸಂದೇಹವಿಲ್ಲದ ಕ್ರೈಸ್ತ ಭಕ್ತಾದಿಗಳು, ಸಾಕ್ಷಿಗಳಾಗಿ ನಾವು ಮಾರ್ಪಾಡಾಗಲು ಸಾಧ್ಯ. ಹೀಗೆ ಕ್ರೈಸ್ತರಾದ ನಾವು ಯಾವ ರೀತಿ ಪ್ರಭು ಯೇಸು ಮತ್ತು ಪೇತ್ರರು ಕ್ರಿಯಾತ್ಮಕವಾಗಿಯೂ ಕ್ರಿಯಾಶೀಲರಾಗಿಯೂ ಸಾಕ್ಷಿಯನ್ನು ನೀಡುತ್ತಾರೋ ಅಂತಹ ರೀತಿಯಲ್ಲಿ ನಾವು ಕೂಡ ನಮ್ಮ ಜೀವನದಲ್ಲಿ ಕ್ರಿಯಾತ್ಮಕವಾಗಿಯೂ ಕ್ರಿಯಾಶೀಲರಾಗಿಯೂ ನಾವು ಈ ಲೋಕಕ್ಕೆ ಸಾಕ್ಷಿಗಳಾಗಬೇಕು. ವಿಶೇಷವಾಗಿ ಇಂತಹ ಒಂದು ಪರಿಸ್ಥಿತಿ ನಮಗೆ ಮುಂದೆ ಸಿಗುತ್ತದೋ ಇಲ್ವೋ ಗೊತ್ತಿಲ್ಲ. ಎಷ್ಟೋ ಜನ ಇನ್ನೆಷ್ಟು ದಿನ ನಾವು ಈ ಥರ ಲಾಕ್ಡೌನಲ್ಲಿ ಇರಬೇಕು, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಇಂತಹ ಒಂದು ಅದ್ಭುತವಾದ ಸಮಯವನ್ನು ಯಾವ ರೀತಿ ನಾವು ಕ್ರಿಯಾತ್ಮಕವಾಗಿ ಕ್ರಿಯಾಶೀಲರಾಗಿ ನಾವು ಬಳಸಿಕೊಳ್ಳಬಹುದು. ವಿವಿಧ ನಮ್ಮ ಕ್ರೈಸ್ತ ಭಕ್ತಾದಿಗಳು ಅನೇಕ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೆಲವರು ಬೈಬಲ್ ಗ್ರಂಥವನ್ನು ಓದ್ತಾ ಇದ್ದಾರೆ, ಕೆಲವರು ಬೈಬಲ್ ಗ್ರಂಥದ ಕೆಲವು ಅಧ್ಯಾಯಗಳನ್ನು ತೆಗೆದುಕೊಂಡು ಬರೆಯುತ್ತಿದ್ದಾರೆ, ಮಕ್ಕಳಿಗೆ ಧರ್ಮೋಪದೇಶ ಮಾಡುತ್ತಿದ್ದಾರೆ. ಯೂಟ್ಯೂಬ್ ಮತ್ತು ಇನ್ನಿತರ ಅನೇಕ ಉತ್ತಮವಾದ ಮಾಧ್ಯಮಗಳಲ್ಲಿ ಉತ್ತಮವಾದ ಪಾಠಗಳನ್ನು ಕಲಿಯಲು ಅರಿಯಲು ಪ್ರಯತ್ನಿಸುತ್ತಿದ್ದಾರೆ. ಚಿತ್ರಕಲೆ, ಪೇಂಟಿಂಗ್, ಆರ್ಟ್ ಎನ್ನುವುದರ ಮೂಲಕ ಕ್ರಿಯಾತ್ಮಕವಾಗಿ ಕ್ರಿಯಾಶೀಲರಾಗಿ ಇದ್ದಾರೆ. ಆದ್ದರಿಂದ ನಾವು ಕೂಡ ಇಂತಹ ಒಂದು ಲಾಕ್ಡೌನ್ ಸನ್ನಿವೇಶದಲ್ಲಿ ಇನ್ನಷ್ಟು ಆಳವಾಗಿ ನಮ್ಮ ವಿಶ್ವಾಸವನ್ನು, ನಮ್ಮ ಪವಿತ್ರ ಗ್ರಂಥಗಳನ್ನು ಅರಿತುಕೊಳ್ಳುವುದರ ಮೂಲಕ ಕ್ರಿಸ್ತನನ್ನು ನಮ್ಮ ಜೀವನದಲ್ಲಿ ಇನ್ನಷ್ಟು ನಿಕಟವಾಗಿ, ಇನ್ನಷ್ಟು ವೈಯಕ್ತಿಕವಾಗಿ ಅರಿತುಕೊಂಡು ಅವರಿಗೆ ಉತ್ತಮ ಸಾಕ್ಷಿಗಳಾಗಿ ಮಾರ್ಪಾಡಾಗೋಣ. ಆಮೇಲೆ ಸಹೋದರ ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ನಿಮ್ಮ ಅಂಗಗಳಿಂದ ಸ್ವೀಕರಿಸಲಿ. ಪ್ರಭು, ನಾವು ದೀಕ್ಷಾ ಸ್ನಾನ ಪಡೆದವರಿಗಾಗಿಯೂ ನಿಮ್ಮ ಸ್ವರ್ಗೀಯ ನೆರವನ್ನು ಶೀಘ್ರವಾಗಿ ಪಡೆಯುವುದಕ್ಕಾಗಿಯೂ ಸಂತೋಷದಿಂದ ನಿಮಗರ್ಪಿಸುವ ಬಲಿ ಕೊಡುಗೆಗಳನ್ನು ಒಲುಮೆಯಿಂದ ಸ್ವೀಕರಿಸಿರಿ.
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕಾ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರ ಮುಖಾಂತರ ಬೆಳಕಿನ ಮಕ್ಕಳು ನಿತ್ಯ ಜೀವಕ್ಕೆ ಉದಯಿಸುತ್ತಾರೆ. ಸ್ವರ್ಗೀಯ ರಾಜ್ಯದ ನಿವಾಸಗಳು ನಿಮ್ಮ ವಿಶ್ವಾಸಿಗಳಿಗೆ ತೆರೆಯಲಾಗುತ್ತವೆ. ಏಕೆಂದರೆ ಅವರ ಮರಣವು ನಮ್ಮ ಮರಣಕ್ಕೆ ಬಂಧ ಮುಕ್ತತೆಯನ್ನು ನೀಡಿದೆ. ಅವರ ಪುನರುತ್ಥಾನದಲ್ಲಿ ಸಕಲರ ಜೀವವು ಮರಳಿ ಉತ್ಥಾನವಾಗಿದೆ. ಪಾಸ್ಕಾ ಮಹದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಆಡುತ್ತಾ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧನು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮನನ್ನು ಸ್ತುತಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಶಿಲುಬೆ ಹಾಲು ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಲೋಕರಕ್ಷಕರೇ, ನಮ್ಮನ್ನು ರಕ್ಷಿಸಿ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ.
ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಭಕ್ತಿಯಿಂದ ಪ್ರಭು ಕಲಿಸಿದಂತೆ ಈಗ ನಾವು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ಈ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಶಾಂತಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರ ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮ ಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮ ಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ
ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೆನ್. ಕೊರೋನಾ ವೈರಸ್ ನಾಶಕ್ಕಾಗಿ ಪ್ರಾರ್ಥನೆ. ಸರ್ವಶಕ್ತ ಮತ್ತು ದಯಾಮಯ ತಂದೆ ದೇವರೇ, ಜಗತ್ತಿನೆಲ್ಲೆಡೆಯೂ ಕೊರೋನಾ ವೈರಸ್ನಿಂದ ಬಾಧಿಸಲ್ಪಟ್ಟಿರುವವರಿಗಾಗಿ ನಾವು ಮಾಡುವ ಪ್ರಾರ್ಥನೆಯನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಈ ಮಹಾ ಸೋಂಕಿನಿಂದ ಸಂಕಷ್ಟದಲ್ಲಿರುವ ಕುಟುಂಬಗಳಿಗಾಗಿ, ಸೋಂಕು ತಗಲಿರುವ ವ್ಯಾಧಿಸ್ಥರಿಗೆ ತಾವು ಸೌಖ್ಯವನ್ನು ದಯಪಾಲಿಸಿ ಅತಿ ಶೀಘ್ರದಲ್ಲೇ ಈ ವೈರಸ್ ಅಣುರೋಗವನ್ನು ಹತೋಟಿಗೆ ತರಬೇಕೆಂದು ಪ್ರಾರ್ಥಿಸುತ್ತೇವೆ. ಈ ರೋಗದ ಚುಚ್ಚುಮದ್ದನ್ನು ಕಂಡುಹಿಡಿಯಲು ಶ್ರಮಿಸುತ್ತಿರುವ ವೈದ್ಯರಿಗಾಗಿ, ಸಂಶೋಧಕರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅತಿ ಶೀಘ್ರದಲ್ಲಿಯೇ ಅವರು ಈ ರೋಗಕ್ಕೆ ಔಷಧಿಯನ್ನು ಕಂಡುಹಿಡಿಯುವಂತಾಗಲಿ. ನಮ್ಮ ಸರ್ಕಾರದ ಸಕಲ ಸಿಬ್ಬಂದಿಗಳಿಗೂ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಯಲ್ಲಿರುವವರಿಗೂ, ಪೊಲೀಸ್ ಸಿಬ್ಬಂದಿ, ರೈತರು, ದೂರ ಸಂಪರ್ಕ, ವಿದ್ಯುತ್ ಶಕ್ತಿ ಸರಬರಾಜು ಈ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ವ್ಯಕ್ತಿಗಳಿಗಾಗಿಯೂ ನಾವು ಪ್ರಾರ್ಥಿಸುತ್ತೇವೆ. ಜನರ ಅಭ್ಯುದಯಕ್ಕಾಗಿ ಅವರು ತಕ್ಕ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರನ್ನು ಪ್ರೇರೇಪಿಸಿರಿ. ಈ ಪ್ರಾರ್ಥನೆಯನ್ನು ನಾವು ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ರಕ್ಷಣೆ ನೀವೈ ಅತಿ ಪವಿತ್ರ ವಿನಿಮಯವು ಪ್ರಸ್ತುತ ಜೀವನದಲ್ಲಿ ನಮಗೆ ಸಹಾಯ ತರಲಿ ಮತ್ತು ನಿತ್ಯ ಆನಂದದ ಆಶ್ವಾಸನೆಗಳನ್ನು ನೀಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಪ್ರಭು ಆಸೀನರಾಗಿದ್ದಾರೆ. ನಮ್ಮೊಬ್ಬೊಬ್ಬರ ಮನೆಗಳನ್ನು ಪ್ರಭು ವೀಕ್ಷಿಸಲು ಶಕ್ತರಾಗಿದ್ದಾರೆ. ಏಕೆಂದರೆ ಬಾಗಿಲು ಕಿಡಿಗೆ ಮುಚ್ಚಿದ್ದರೂ ಸಹ ಪ್ರಭುವಿನ ಪ್ರಸನ್ನತೆ ತಮ್ಮ ಶಿಷ್ಯರ ಬಳಿಗೆ ಇತ್ತು. ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳಿದಂತೆ ಪ್ರಭು ಯೇಸು ತಮ್ಮ ಶಿಷ್ಯರಿಗೆ ತನ್ನ ಕೈಗಳನ್ನು ಪಾದಗಳನ್ನು ತೋರಿಸಿ ಆ ಮಹಿಮಾನ್ವಿತ ಗುರುತುಗಳಾಗಿ ನಾವು ಈ ಪ್ರಪಂಚದಲ್ಲಿ ಬದುಕಲು ನಮ್ಮನ್ನು ಪ್ರೇರೇಪಿಸುತ್ತಾರೆ. ಪ್ರಭುವಿನ ಗಾಯಗಳನ್ನು ನೋಡಿದ ಶಿಷ್ಯರಿಗೆ ಆಶ್ಚರ್ಯಕರವಾಯಿತು ಮತ್ತು ಮಹದಾನಂದವಾಯಿತು. ಏಕೆಂದರೆ ಆ ಗಾಯಗಳು ಇನ್ನು ನೋವಿನ ಸಂಕೇತವಾಗಿರಲಿಲ್ಲ, ಬದಲಾಗಿ ಮಹಿಮಾನ್ವಿತ ಗಾಯಗಳಾಗಿದ್ದವು. ನಮ್ಮೊಬ್ಬೊಬ್ಬರಿಗಾಗಿ ಪ್ರಭು ಅನುಭವಿಸಿದ ಯಾತನೆ, ಮರಣದ ಪ್ರೀತಿಯ ಆಳದ ಉದ್ದದ ಸಂಕೇತವಾಗಿತ್ತು ಆ ಗಾಯಗಳು. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿ, ಶಿಷ್ಯರು ಆ ಪ್ರಭುವಿನ ಕೈಗಳನ್ನು ನೋಡಿದ್ದೇ ಅವರ ಅಂತರಾಳದಲ್ಲಿ ಆ ಸವಿದ ನೆನಪುಗಳು ಬಂದವು. ಏಕೆಂದರೆ ಆ ಕೈಗಳೇ ಪೇತ್ರನ ಅತ್ತಿಗೆ ಜ್ವರ ಹಿಡಿದಿದ್ದಾಗ ಅವರನ್ನು ಎಬ್ಬಿಸಿದ ಕೈಗಳು, ಪೇತ್ರನು ಸಮುದ್ರದಲ್ಲಿ ಮುಳುಗುತ್ತಿರುವಾಗ ಅವನನ್ನು ಎತ್ತಿ ಹಿಡಿದ ಕೈಗಳು, ರೊಟ್ಟಿಯನ್ನು ಮುರಿದು ಇದು ನನ್ನ ಶರೀರ ಎಂದು ಹೇಳಿದಂತಹ ಕೈಗಳು, ಆ ಪಾನ ಪಾತ್ರ ನೀಡುತ್ತಾ ಇದು ನನ್ನ ರಕ್ತ ಎಂದು ಹೇಳಿದ ಕೈಗಳು, ಕುಂಟರಿಗೂ ಕುರುಡರಿಗೂ ಕುಷ್ಠರೋಗಿಗಳಿಗೂ ಮುಟ್ಟಿ ಸೌಖ್ಯವನ್ನು ನೀಡಿದಂತಹ ಕೈಗಳಾಗಿತ್ತು ಆ ಪ್ರಭು ಯೇಸುವಿನ ಕೈಗಳು. ಪ್ರಭು ಯೇಸುವಿನ ಪಾದಗಳು ಗಲಿಲೆಯದಿಂದ ಮುಂದುವರಿದು ಜೆರುಸಲೇಮಿನಾದ್ಯಂತ ಹಳ್ಳಿಗಾಡಿಗೂ ಗುಡ್ಡಗಾಡಿಗೂ ಓಡಾಡಿ ಕ್ರಿಸ್ತರು ತಮ್ಮ ತಂದೆಯ ಶುಭ ಸಂದೇಶವನ್ನು ಸಾರದಂತಹ ಪಾದಗಳು, ಬಾಯಿದಿಂದ ಕೂಡಿದ ತಮ್ಮ ಶಿಷ್ಯರಿಗೆ ಶಾಂತಿಯನ್ನು ಶಕ್ತಿಯನ್ನು ನೀಡಲು ಅವರ ಮಧ್ಯೆ ಪ್ರಸನ್ನರಾಗಿತ್ತು ಪ್ರಭು ಯೇಸುವಿನ ಮಹಿಮಾನ್ವಿತ ಕಾಲುಗಳು. 5,000 ಜನರು ಊಟವಿಲ್ಲದೆ ತತ್ತರಿಸುತ್ತಿದ್ದಾಗ ಅವರ ಅಂತರಂಗದಿಂದ ಕನಿಕರ ಹೊಂದಿದ ಅವರ ಹೃದಯ ಪ್ರಭು ಯೇಸುವಿನ ಹೃದಯವಾಗಿತ್ತು. ಆತ್ಮೀಯ ಸಹೋದರ ಸಹೋದರರೇ, ಈ ಪಂಚಗಾಯಗಳ ಬಗ್ಗೆಯಿಂದ ನಾವು ಧ್ಯಾನಿಸುವಾಗ ನಾವು ಪ್ರಭು ವಿಶೇಷವಾಗಿ ಪ್ರಾರ್ಥಿಸೋಣ. ಪ್ರಭುವಿನ ಆ ಎಡಕೈಯ ಗಾಯವನ್ನು ನಾವು ಭಕ್ತಿಯಿಂದಲೂ ಪ್ರೀತಿಯಿಂದಲೂ ಈಗ ನಾವು ಮುತ್ತಿಡುತ್ತಾ, ವಿಶೇಷವಾಗಿ ಕೊರೋನಾ ವೈರಸ್ನಿಂದ ತಮ್ಮ ಪ್ರೀತಿಯುತ ಸಂಬಂಧಿಕರನ್ನು ಕಳೆದುಕೊಂಡ ಎಲ್ಲ ಜನರಿಗಾಗಿ ಪ್ರಾರ್ಥಿಸೋಣ. ಪ್ರಭುವಿಗೆ ಬೇಕಾದ ಶಕ್ತಿಯನ್ನು, ಸ್ಫೂರ್ತಿಯನ್ನು, ಚೈತನ್ಯವನ್ನು ನೀಡಲಿ. ಪ್ರಭುವಿನ ಬಲಪಾರ್ಶ್ವದ ಕೈನ ಗಾಯಗಳಿಗೆ ನಾವು ಮುತ್ತಿಡುತ್ತಾ, ಪ್ರೀತಿಯಿಂದಲೂ ಭಕ್ತಿಯಿಂದಲೂ ಮುತ್ತಿಡುತ್ತಾ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಎಲ್ಲ ವೈದ್ಯರಿಗಾಗಿಯೂ ದಾದಿಯರಿಗಾಗಿಯೂ ಈ ವೈರಾಣುವಿರುದ್ಧ ಹೋರಾಡುವ ಪ್ರತಿಯೊಬ್ಬರಿಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಪ್ರಭುವಿಗೆ ಶಕ್ತಿಯನ್ನು, ಚೈತನ್ಯವನ್ನು ನೀಡಲಿ. ಪ್ರಭುವಿನ ಬಲಗಾಡಿನ ಆ ಒಂದು ಪಾದದ ಗಾಯಗಳಿಗೆ ನಾವು ಭಕ್ತಿಯಿಂದಲೂ ಪ್ರೀತಿಯಿಂದಲೂ ಮುತ್ತಿಡುತ್ತಾ, ಎಲ್ಲ ರಾಜಕೀಯ ನಾಯಕರುಗಳಿಗೆ, ಧಾರ್ಮಿಕ ನಾಯಕರುಗಳಿಗೆ, ಈ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿರುವವರಿಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಜನರ ಸೇವೆಗಾಗಿ ಪ್ರಭು ಅವರನ್ನು ಪ್ರೇರೇಪಿಸಲಿ. ಪ್ರಭುವಿನ ಎಡಗಾಲಿನ ಆ ಗಾಯಕ್ಕೆ ನಾವು ಭಕ್ತಿಯಿಂದ ಪ್ರೀತಿಯಿಂದ ಮುತ್ತಿಡುತ್ತಾ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನಮಗೆ ಬೇಕಾಗಿರುವಂತಹ ಅಗತ್ಯ ಸೇವೆಗಳು, ಆಹಾರ ಧಾನ್ಯ, ವಿದ್ಯುತ್ ಶಕ್ತಿ, ಪೊಲೀಸ್ ಸಿಬ್ಬಂದಿ ಇವರೆಲ್ಲರನ್ನು ಪ್ರಭು ಆಶೀರ್ವದಿಸಲಿ. ಅವರಿಗೆ ಬೇಕಾದ ಶಕ್ತಿಯನ್ನು, ಕೃಪೆಯನ್ನು, ರಕ್ಷಣೆಯನ್ನು, ಈ ಸೋಂಕು ಅವರಿಗೆ ತಗಲದಂತೆ ಅವರಿಗೆ ಬೇಕಾದ ರಕ್ಷಣೆಯನ್ನು ಪ್ರಭು ನೀಡಲಿ ಎಂದು ಪ್ರಾರ್ಥಿಸೋಣ. ಹಾಗೆ ಹತ್ತಿರ ಬಂದು ಪ್ರಭುವಿನ ಹೃದಯಕ್ಕೆ ನಾವು ಮುತ್ತಿಡುವಾಗ, ನಮ್ಮೆಲ್ಲ ರಕ್ಷಣೆಗಾಗಿ ರಕ್ತವು ನೀರು ಹರಿದು ಬಂದ ಹೃದಯವನ್ನು ನಾವು ಪ್ರೀತಿಯಿಂದಲೂ ಭಕ್ತಿಯಿಂದಲೂ ಮುತ್ತಿಡುವಾಗ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಯಾರಿಗೆಲ್ಲ ನಿರಾಶೆಯಾಗಿದೆ, ಕೆಲಸವಿಲ್ಲದೆ ನಿರ್ಗತಿಕರಾಗಿ ಹಾದಿ ಬೀದಿಗಳಲ್ಲಿ ಸುತ್ತುತ್ತಿರುವವರಿಗಾಗಿ, ತಮ್ಮ ಕುಟುಂಬಗಳ ಜೊತೆ ಒಮ್ಮೆ ಸಮ್ಮೇಳನದಲ್ಲಿ ಭಾಗಿಯಾಗದವರಿಗಾಗಿ, ಪ್ರತಿದಿನ ಕೆಲಸ ಕಾರ್ಯವಿಲ್ಲದೆ ಇರುವವರಿಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಒಳ್ಳೆಯ ಮನಸ್ಸಿನ ಜನರ ಉಪಕಾರದಿಂದ ಜನರು ವಿಶ್ವದಾದ್ಯಂತ ಬೇಕಾದ ಆಹಾರವನ್ನು, ಅವರಿಗೆ ಬೇಕಾದ ಸಾಂತ್ವನವನ್ನು ರಕ್ಷಣಾದಾಯಕರಾದ ನಮ್ಮ ಪ್ರಭುವೇ ನೀಡಲೆಂದು ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ಸರ್ವಸ್ವವನ್ನು, ನಮ್ಮ ಅಂತರಂಗವನ್ನು, ನಮ್ಮ ಅಂತಃಕರಣವನ್ನು, ನಮ್ಮ ಕಷ್ಟವನ್ನು, ನಮ್ಮ ಕಣ್ಣೀರನ್ನು, ನಮ್ಮ ನೋವನ್ನು ಆ ಪ್ರಭುವಿನ ಪಂಚಗಾಳಿಗೆ ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸೋಣ.
ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ಕರ್ತರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪುನರುತ್ಥಾನಿ ಕ್ರಿಸ್ತನಿಗೆ ಹಾಡಿರಿ ಹಲ್ಲೆಲೂಯಾ. ಪಾಪವಳಿಸಿ ಮುಕ್ತಿಯ ತಂದ ರಾಜಾದಿರಾಜನಿಗೆ ಜಯ ಘೋಷ ಮಾಡಿರಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೃತ್ಯುಂಜಯನಿಗೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಜಯಿ ಕ್ರಿಸ್ತಗೆ ಹಲ್ಲೆಲೂಯಾ. ಪುನರುತ್ಥಾನಿ ಕ್ರಿಸ್ತನಿಗೆ ಹಾಡಿರಿ ಹಲ್ಲೆಲೂಯಾ. ಪಾಪವಳಿಸಿ ಮುಕ್ತಿಯ ತಂದ ರಾಜಾದಿರಾಜನಿಗೆ ಜಯ ಘೋಷ ಮಾಡಿರಿ ಹಲ್ಲೆಲೂಯಾ. ಪುತ್ರರು ಒಳಗೂಡಿ ಹರಸೆ ಮನುಕಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.